Hello everyone, welcome to Lakshmi Spardha Academy Mani. In this video, we are going to learn about basics of a computer. Let's begin without wasting any time. ಓಕೆ, ಈ ವಿಡಿಯೋದಲ್ಲಿ ಏನ್ ಕಲಿತೀವಿ ಅಂತಂದ್ರೆ ಕಂಪ್ಯೂಟರ್ ಅಂದ್ರೇನು, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂಡ್ ಡಿಫರೆನ್ಸ್ ಬಿಟ್ವೀನ್ ದಿ ಡಾಟಾ ಅಂಡ್ ದಿ ಇನ್ಫಾರ್ಮೇಶನ್ ಅಂಡ್ ಕಾಂಪೋನೆಂಟ್ಸ್ ಆಫ್ ಎ ಕಂಪ್ಯೂಟರ್ ಅಂಡ್ CPU, ಮೆಮೊರಿ, ಸ್ಟೋರೇಜ್ ಯಾವ ತರ ವರ್ಕ್ ಆಗುತ್ತೆ ಅಂಡ್ ಜನರೇಷನ್ ಏನೇನಿದೆ ಅಂಡ್ ರಿಯಲ್ ಟೈಮ್ ಅಪ್ಲಿಕೇಶನ್ ಅಂಡ್ ಅಡ್ವಾಂಟೇಜಸ್ ಆಫ್ ಎ ಕಂಪ್ಯೂಟರ್ ಆಸ್ ವೆಲ್ as different disadvantages of a computer. Let's begin. ಓಕೆ, ಫಸ್ಟ್ ಕ್ವಶನ್, ವಾಟ್ ಈಸ್ ಕಂಪ್ಯೂಟರ್? ಕಂಪ್ಯೂಟರ್ ಅಂದ್ರೆ ಏನು? ಸಿಂಪಲ್ ಆಗಿ ನೋಡೋಣ. ಕಂಪ್ಯೂಟರ್ ಅಂತಂದ್ರೆ ಒಂದು ಇನ್ಪುಟ್, ಪ್ರೋಸೆಸ್ ಅಂಡ್ ಔಟ್ಪುಟ್ ಆಸ್ ವೆಲ್ as ಸ್ಟೋರೇಜ್. First, computer is nothing but it is an electronic device which receives the input. Input ನಾವು ಎದರಿಂದ ಕೊಡ್ತೀವಿ? ಕೀಬೋರ್ಡ್. ಕೀಬೋರ್ಡ್ is nothing but it is a input device ಅಂತ ಕರಿತೀವಿ. Computer is an electronic device which receives the data from the user and process it and produce a useful information. Useful information is nothing but output ಅಂತ ಅರ್ಥ. ಓಕೆನಾ? ಔಟ್ಪುಟ್ ನಾವು ಎಲ್ಲಿ ನೋಡ್ತೀವಿ? ಔಟ್ಪುಟ್ ಡಿವೈಸಸ್, ಮಾನಿಟರ್ ಆಗಿರ್ಬೋದು, ಸ್ಪೀಕರ್ಸ್, ಪ್ರಿಂಟರ್ಸ್, ದೀಸ್ ಆರ್ ಕಾಲ್ಡ್ ಆಸ್ ಔಟ್ಪುಟ್ ಡಿವೈಸಸ್. ಓಕೆನಾ? ನೆಕ್ಸ್ಟ್ ವರ್ಕ್ಸ್ ಆನ್ ಯಾವ ತರ ಸಿಂಪಲ್ ಸೈಕಲ್ ಇದೆ, ಆಲ್ರೆಡಿ ನಾನು ಹೇಳಿದ್ದೀನಿ. ಲೈಕ್ ಇನ್ಪುಟ್, ಪ್ರೋಸೆಸ್ ಅಂಡ್ ಔಟ್ಪುಟ್. ಜಸ್ಟ್ ಸಿಂಪಲ್. ಫಸ್ಟ್ ಇಟ್ ವಿಲ್ ಟೇಕ್ ಇನ್ಪುಟ್ ಫ್ರಮ್ ದಿ ಯೂಸರ್ಸ್ ಅಂಡ್ ಅದೇನ್ ಮಾಡುತ್ತೆ? ಪ್ರೋಸೆಸ್ ಮಾಡುತ್ತೆ ಅಕಾರ್ಡಿಂಗ್ ಟು ದಿ ಇನ್ಸ್ಟ್ರಕ್ಷನ್ಸ್. ಕಂಪ್ಯೂಟರ್ ಅಲ್ಲಿ ALU CU ಅಂತ ಬರುತ್ತೆ, ಅದ್ರಲ್ಲಿ ಏನ್ ಮಾಡುತ್ತೆ? ಪ್ರೋಸೆಸ್ ಆಗುತ್ತೆ ಅಂಡ್ ಆಸ್ ವೆಲ್ as ಇಟ್ ವಿಲ್ ಗಿವ್ ಅಕ್ಯುರೇಟ್ ಔಟ್ಪುಟ್ ಆರ್ ಅಕ್ಯುರೇಟ್ ರಿಸಲ್ಟ್. ನೆಕ್ಸ್ಟ್ ಫಾಲೋಸ್. ಏನ್ ಫಾಲೋ ಮಾಡುತ್ತೆ? ಕಂಪ್ಯೂಟರ್ ಯಾವ ತರ ಫಾಲೋ ಮಾಡಿ ನಮ್ಗೆ ಆನ್ಸರ್ ಕೊಡುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ದಿ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಸ್ ಕಾಲ್ಡ್ ಆಸ್ ಎ ಪ್ರೋಗ್ರಾಮ್. ಅಂದ್ರೆ ನಾವು ಆಲ್ರೆಡಿ ಏನ್ ಮಾಡಿರ್ತೀವಿ? ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನಾವು ಆಲ್ರೆಡಿ ಕಂಪ್ಯೂಟರ್ಗೆ ಕೊಟ್ಬಿಟ್ಟಿರ್ತೀವಿ. ಅದ್ರ ಪ್ರಕಾರ ಏನ್ ಮಾಡುತ್ತೆ? ನಮ್ಗೆ ಔಟ್ಪುಟ್ ನ ಕೊಡುತ್ತೆ. ನೆಕ್ಸ್ಟ್, ಕಂಪ್ಯೂಟರ್ ಅನ್ನೋದು ಯಾವ ವರ್ಡ್ ಇಂದ ಬಂದಿದೆ ಅಂತಂದ್ರೆ ಕಂಪ್ಯೂಟ್ ಅಂತ ಅರ್ಥ. ಕಂಪ್ಯೂಟ್ ಅಂತಂದ್ರೆ ಕ್ಯಾಲ್ಕುಲೇಷನ್ಗೆ ಏನಂತ ಕರಿತೀವಿ? ಕಂಪ್ಯೂಟ್ ಅಂತ ಅಂತೀವಿ. ನೆಕ್ಸ್ಟ್, ಮಾಡರ್ನ್ ಕಂಪ್ಯೂಟರ್ಸ್ ಅಂದ್ರೆ ಕಂಪೇರಿಂಗ್ ಟು ಓಲ್ಡ್ ಕಂಪ್ಯೂಟರ್ಸ್ಗೆ ಮತ್ತೆ ನ್ಯೂ ಮಾಡರ್ನ್ ಕಂಪ್ಯೂಟರ್ಸ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ ಓಲ್ಡ್ ಕಂಪ್ಯೂಟರ್ಸ್ ಓನ್ಲಿ ಫಾರ್ ದಿ ಕ್ಯಾಲ್ಕುಲೇಷನ್, ಬಟ್ ಮಾಡರ್ನ್ ಕಂಪ್ಯೂಟರ್ಸ್ ಏನಂದ್ರೆ ಡೂ ಮಚ್ ಮೋರ್ ದೆನ್ ದಿ ಕ್ಯಾಲ್ಕುಲೇಷನ್. ಅಂದ್ರೆ ಬರೀ ಕ್ಯಾಲ್ಕುಲೇಷನ್ಸ್ಗೆ ಮಾತ್ರ ಅಲ್ಲ ಯೂಸ್ ಮಾಡ್ತಾ ಇರೋದು, ವಿಡಿಯೋ ನೋಡೋಕೆ ಅಥವಾ ಮೂವೀಸ್ ನೋಡೋಕೆ ಅಥವಾ ಸಾಂಗ್ಸ್ ಕೇಳೋಕೆ, ಅದಕ್ಕೆಲ್ಲ ನಾವೇನ್ ಮಾಡ್ತಾ ಇದೀವಿ? ಮಾಡರ್ನ್ ಕಂಪ್ಯೂಟರ್ಸ್. ಓಕೆ, ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ದಿ ಡಾಟಾ ಅಂಡ್ ದಿ ಇನ್ಫಾರ್ಮೇಶನ್ ಬಗ್ಗೆ ನೋಡೋಣ. ಓಕೆ, ಡಾಟಾ ಅಂಡ್ ಇನ್ಫಾರ್ಮೇಶನ್. ಡಾಟಾ ಅಂತಂದ್ರೆ ಅದಕ್ಕೆ ಮೀನಿಂಗ್ ಇರಲ್ಲ ಫಸ್ಟ್ ಆಫ್ ಆಲ್, ಬಟ್ ಇನ್ಫಾರ್ಮೇಶನ್ಗೆ ಏನಿರುತ್ತೆ? ಒಂದು ಅರ್ಥ ಇರುತ್ತೆ. ಮೀನ್ಸ್ ಇಟ್ ಈಸ್ ಅ ಮೀನಿಂಗ್ಫುಲ್. ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ಪರ್ಸನ್ಗೆ ಜಸ್ಟ್ 80 ಅಂತ ಹೇಳಿದ್ರೆ ಅರ್ಥ ಆಗಲ್ಲ, ಬಟ್ ಅದೇ ಇನ್ಫಾರ್ಮೇಶನ್ ಏನ್ ಹೇಳುತ್ತೆ ಅಂದ್ರೆ ಮಾರ್ಕ್ಸ್ ಇಸ್ ಈಕ್ವಲ್ಸ್ ಟು 80 ಅಂತ ಹೇಳುತ್ತೆ. ಲೈಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಏನಾಗುತ್ತೆ? ಇದು ಈಸಿ ಆಗುತ್ತೆ. ಸೊ ರಾ ಅನ್ಆರ್ಗನೈಸ್ಡ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹ್ಯಾಸ್ ನೋ ಮೀನಿಂಗ್ ಬೈ ಇಟ್ ಸೆಲ್ಫ್. ಆಲ್ರೆಡಿ ನಾ ಹೇಳಿದೆ ಅದಕ್ಕೆ ಏನಿರಲ್ಲ, ಮೀನಿಂಗ್ ಇರಲ್ಲ, ಬಟ್ ಇದಕ್ಕೇನಿರುತ್ತೆ? ಮೀನಿಂಗ್ ಇರುತ್ತೆ. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಲೈಕ್ ಡಿಸಿಷನ್ ಮೇಕಿಂಗ್ಗೆ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 90 ಇಟ್ ಇಸ್ ಜಸ್ಟ್ ಎ ನಂಬರ್, ಬಟ್ ಇಯರ್ ಆವರೇಜ್ ಮಾರ್ಕ್ಸ್ ಇಸ್ ಈಕ್ವಲ್ಸ್ ಟು 84 ಪಾಯಿಂಟ್ ಸಮಥಿಂಗ್ ಅಂತ ಇದೆ. ಲೈಕ್ ಇದಕ್ಕೆ ಮೀನಿಂಗ್ ಇದೆ. ಈ ನಂಬರ್ ಏನಂತ ನಮ್ಗೆ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ಇದೇನಂದ್ರೆ ಕಲೆಕ್ಟೆಡ್ ಫ್ರಮ್ ದಿ ರಿಯಲ್ ವರ್ಡ್. ಜಸ್ಟ್ ಏನಂದ್ರೆ ನಂಬರ್ಸ್ ನ ಕಲೆಕ್ಟ್ ಮಾಡ್ತೀವಲ್ಲ, ಅದು ಡಾಟಾ. ನೆಕ್ಸ್ಟ್ ಇಲ್ಲಿ ಏನು ಅಂದ್ರೆ ಪ್ರೊಡ್ಯೂಸ್ಡ್ ಆಫ್ಟರ್ ಪ್ರೊಸೆಸಿಂಗ್ ದಿ ಡಾಟಾ. ಅಂದ್ರೆ ಸಪೋಸ್ ನಾವೇನಾದ್ರೂ ಸಮ್ ಎಕ್ಸಾಂಪಲ್ ಸಮ್ ನಂಬರ್ಸ್ ಆರ್ ಸಮ್ ಜಸ್ಟ್ ಡಾಟಾ ಕೊಟ್ಟಿವಿ ಅಂತಂದ್ರೆ ಅದು ಪ್ರೋಸೆಸ್ ಆಗ್ಬಿಟ್ಟು ನಮ್ಗೆ ಏನ್ ಮಾಡುತ್ತೆ? ಇನ್ಫಾರ್ಮೇಶನ್ ಆಗಿ ನಮ್ಗೆ ಏನ್ ಮಾಡುತ್ತೆ? ಔಟ್ಪುಟ್ ಆಗಿ ಕೊಡುತ್ತೆ. ಅದಕ್ಕೆ ಜಸ್ಟ್ ಸಿಂಪಲ್ ಆಗಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಡಾಟಾ ಅಂಡ್ ಇನ್ಫಾರ್ಮೇಶನ್. ಓಕೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಂಪ್ಯೂಟರ್. ಕಂಪ್ಯೂಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ನೋಡೋಣ. ಸ್ಪೀಡ್. ಎಸ್, ಅಫ್ಕೋರ್ಸ್ ನಿಮ್ಗೆಲ್ಲರಿಗೂ ಗೊತ್ತು ಕಂಪ್ಯೂಟರ್ ಸ್ಪೀಡ್ ಆಗಿರುತ್ತೆ. ಇಟ್ ಪರ್ಫಾರ್ಮ್ಸ್ ಮಿಲಿಯನ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ಪರ್ ಸೆಕೆಂಡ್. ಅಕ್ಯುರೇಸಿ, ಇಟ್ಸ್ ನೆವರ್ ಗಿವ್ಸ್ ದಿ ರಾಂಗ್
ಔಟ್ಪುಟ್. ಲೈಕ್ ನಾವು ಯಾವಾಗ ಇನ್ಪುಟ್ ಕರೆಕ್ಟ್ ಆಗಿ ಕೊಟ್ಟಿರ್ತೀವಿ ಅದು ಏನ್ ಮಾಡುತ್ತೆ ನಮಗೆ ಎರರ್ ಫ್ರೀ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಡೆಲಿಜೆನ್ಸ್ ಅಂತಂದ್ರೆ ಇಟ್ ವಿಲ್ ನೆವರ್ ಗೆಟ್ ಟಯರ್ಡ್. ಆಸ್ ಎ ಹ್ಯೂಮನ್ಸ್ ಮನುಷ್ಯರಾಗಿ ನಮ್ಗೆ ಏನಾಗುತ್ತೆ ಟಯರ್ಡ್ ಆಗುತ್ತೆ, ಬಟ್ ಅದೇ ಕಂಪ್ಯೂಟರ್ಗೇನು ಟಯರ್ಡ್ ಆಗಂಗಿಲ್ಲ. ಜಸ್ಟ್ ಕರೆಂಟ್ ಇದ್ರೆ ಸಾಕು ಅದ್ರ ಪಾಡಿಗೆ ಅದು ವರ್ಕ್ ಮಾಡ್ಕೊಂತ ಹೋಗುತ್ತೆ. ನೆಕ್ಸ್ಟ್ ಸ್ಟೋರೇಜ್ ಅಂತ ಅಂದ್ರೆ ಇಟ್ ಕ್ಯಾನ್ ಸ್ಟೋರ್ ಹ್ಯೂಜ್ ಅಮೌಂಟ್ ಆಫ್ ಡಾಟಾ ಪರ್ಮನೆಂಟ್ಲಿ. ನೆಕ್ಸ್ಟ್ ವರ್ಸಟೈಲಿಟಿ ಅಂದ್ರೆ ಅದು ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಸ್ಕ್ ಏನ್ ಮಾಡುತ್ತೆ ಪರ್ಫಾರ್ಮ್ ಮಾಡುತ್ತೆ. ಅಂಡ್ ನೋ IQ ಅಂತಂದ್ರೆ ಮೇನ್ ಥಿಂಗ್, ನೋ IQ ಅಂದ್ರೆ ಅದು ಓನ್ ಆಗಿ ಥಿಂಕ್ ಮಾಡೋ ಎಬಿಲಿಟಿ ಅದಕ್ಕೆ ಇರಂಗಿಲ್ಲ. ಮೀನ್ಸ್ ಕೆನಾಟ್ ಥಿಂಕ್ ಆನ್ ಇಟ್ಸ್ ಓನ್, ಇಟ್ಸ್ ಓನ್ಲಿ ಫಾಲೋಸ್ ದಿ ಇನ್ಸ್ಟ್ರಕ್ಷನ್ಸ್. ಅಂದ್ರೆ ನಾವೇನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವೋ ಅದ್ರ ಪ್ರಕಾರ ಅದೇನ್ ಮಾಡುತ್ತೆ ನಮ್ಗೆ ಔಟ್ಪುಟ್ ಕೊಡುತ್ತೆ. ಅದೇ ತಾನಾಗಿನೇ ತಾನೇನ್ ಮಾಡಲ್ಲ, ಥಿಂಕ್ ಮಾಡೋ ಎಬಿಲಿಟಿ ಅದಕ್ಕೆ ಇರಂಗಿಲ್ಲ. ಓಕೆ, next components of a computer system. This is most important. Like there are so many there are 5 components, main components: hardware, software, input unit and processing and output unit, as well as additional storage unit. Coming to the hardware ಅಂತಂದ್ರೆ ವಿಚ್ ವಿ ಕ್ಯಾನ್ ಫೀಲ್, ಅಂದ್ರೆ ಯಾವಾಗ ನಾವು ಟಚ್ ಮಾಡ್ತೀವಿ ನಾವು ಫೀಲ್ ಆಗ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎ ಮಾನಿಟರ್ ಅನ್ಕೊಳ್ರಿ, ಇದನ್ನ ನಾನು ಹಿಡ್ಕೊಂಡ್ರೆ ನನಗೆ ಲೈಕ್ ಫೀಲ್ ಆಗ್ತಾ ಇದೆ, ಓ ಏನೋ ಹಿಡ್ಕೊಂಡಿದೀನಿ ಅಂತ. ಆ ತರ ವಸ್ತುಗಳಿಗೆ ಏನಂತ ಕರಿತೀವಿ, ಹಾರ್ಡ್ವೇರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ದ ಫಿಸಿಕಲ್ ಪಾರ್ಟ್ಸ್ ಯು ಕ್ಯಾನ್ ಟಚ್: ಕೀಬೋರ್ಡ್, ಮಾನಿಟರ್ ಆರ್ CPU ಬಾಕ್ಸ್. ನೆಕ್ಸ್ಟ್ ಕಮಿಂಗ್ ಟು ದಿ ಸಾಫ್ಟ್ವೇರ್, ಹಿಯರ್ ವಿ ಕಾಂಟ್ ಏಬಲ್ ಟು ಫೀಲ್ ಆರ್ ಟಚ್, ಇಟ್ ಈಸ್ ಜಸ್ಟ್ ಅ ಪ್ರೋಗ್ರಾಮ್ಸ್ ದಟ್ ಇನ್ಸ್ಟ್ರಕ್ಟ್ ದಿ ಹಾರ್ಡ್ವೇರ್. ಅಂದ್ರೆ ಸಾಫ್ಟ್ವೇರ್ ಏನ್ ಮಾಡುತ್ತೆ, ಹಾರ್ಡ್ವೇರ್ ಏನ್ ಮಾಡ್ಬೇಕು ಅನ್ನೋದು ಏನ್ ಮಾಡುತ್ತೆ ಇದು ಹೇಳ್ಕೊಡುತ್ತೆ. ನೆಕ್ಸ್ಟ್ ಇನ್ಪುಟ್ ಯೂನಿಟ್ ಅಂದ್ರೆ ಆಲ್ರೆಡಿ ವಿ ನೋ ದಟ್ ಇನ್ಪುಟ್ ಯೂನಿಟ್ is nothing but the user entered by using the keyboard. Next processing unit ಅಂತಂದ್ರೆ like it will control the whole whatever the instructions we are given, output ಬರೋಕೆ ಇದೇನ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ processing unit. Next output unit, we know as well as like monitor is nothing but output, it will deliver the results that we can able to see. Next storage unit ಏನ್ ಮಾಡುತ್ತೆ, it will holds the data and programs for the current and future purposes. Okay, next ನೋಡೋಣ. Next input devices simple like keyboard, mouse, scanner, microphone, webcam and touch screen. Input is nothing but what we are going to enter. ಅಂದ್ರೆ ಯಾವ್ದು ಡಿವೈಸ್ ಯೂಸ್ ಮಾಡ್ಕೊಂಡು ನಾವು ಎಂಟರ್ ಮಾಡ್ತೀವಿ ಕಂಪ್ಯೂಟರ್ಗೆ ಅದಕ್ಕೆ ಏನಂತ ಕರೀತಾರೆ, ಇನ್ಪುಟ್ ಡಿವೈಸಸ್ ಅಂತ ಕರೀತಾರೆ. ಕೀಬೋರ್ಡ್ ಆಲ್ರೆಡಿ ಯು ನೋ, ಇಟ್ ಈಸ್ ಯೂಸ್ಡ್ ಟು ಟೆಕ್ಸ್ಟ್. ಮೌಸ್ ಕರ್ಸರ್ ನ ಮೂವ್ ಮಾಡೋಕೆ, ನೋಡೋಕೆ ಮಾನಿಟರ್ ಅಲ್ಲಿ. ಸ್ಕ್ಯಾನರ್ like converting the images into digital forms. Next microphone for capturing the videos and audios and voice. Next webcam, it is for the videos. And touch screen that input directly through touch, for example mobiles. Next CPU, brain of a computer. CPU ಅಂತಂದ್ರೆ ಏನು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇಟ್ ವಿಲ್ ಎಕ್ಸಿಕ್ಯೂಟ್ ಆಲ್ ದಿ ಇನ್ಸ್ಟ್ರಕ್ಷನ್ಸ್. ನಾವು ಏನೇ ಇನ್ಸ್ಟ್ರಕ್ಷನ್ಸ್ ಕೊಡ್ಲಿ ಅದೆಲ್ಲ ಎಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತಂದ್ರೆ ಇಟ್ ಈಸ್ ಮೇನ್ CPU ನಲ್ಲಿ ಎಕ್ಸಿಕ್ಯೂಟ್. ಜಸ್ಟ್ ಈ ಇನ್ಪುಟ್ ಡಿವೈಸಸ್ ಔಟ್ಪುಟ್ ಡಿವೈಸಸ್ ಏನ್ ಮಾಡುತ್ತೆ, ಜಸ್ಟ್ ಫಾರ್ ದಿ ಇನ್ಪುಟ್ ಕೊಡೋಕೆ ಅಂಡ್ ಔಟ್ಪುಟ್ ನಾವು ನೋಡೋಕೆ. ಬಟ್ ಆಲ್ ದಿ ಕ್ಯಾಲ್ಕುಲೇಷನ್ಸ್ ಆಗಲಿ ಏನೇ ಸ್ಟೋರೇಜ್ ಆಗಲಿ ಎಲ್ಲ ಎಲ್ಲಿ ನಡೆಯುತ್ತೆ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು happen in this CPU. CPU is nothing but the brain of a computer ಅಂತ ಕರಿತೀವಿ. Next, it is made up of millions of transistor on a small silicon chip. ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ ಈ ತರ ಇರುತ್ತೆ ಇದು CPU ಚಿಪ್, ಸ್ಮಾಲ್ ಸಿಲಿಕಾನ್ ಚಿಪ್ ಇದೆ ಏನ್ ಮಾಡಿರ್ತಾರೆ ತಯಾರಿಸಿರ್ತಾರೆ. ಸ್ಪೀಡ್ ಮೆಜರ್, ಯಾವ ತರ ಸ್ಪೀಡ್ ನ ಎದ್ರಿಂದ ಅಳಿತಾರೆ ಅಂತಂದ್ರೆ ಗಿಗಾ ಹೆಡ್ಸ್ ಲಿದ್ದ ಅಳಿತಾರೆ, ಬಿಲಿಯನ್ಸ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಕರೀತಾರೆ. ನೆಕ್ಸ್ಟ್ ಎವ್ರಿ ಅದರ್ ಯೂನಿಟ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್ ಅಂದ್ರೆ ಇದೇನ್ ಮಾಡುತ್ತೆ, CPU ಕಂಟ್ರೋಲ್ ಮಾಡುತ್ತೆ. ಎಲ್ಲಾ ಸಿಸ್ಟಮ್ಸ್ ಯಾವ್ದು ಕಂಟ್ರೋಲ್ ಮಾಡುತ್ತೆ ಅಂದ್ರೆ CPU ಏನ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ALU, CU ಅಂಡ್ ಮೆಮೊರಿ ಯೂನಿಟ್, ಇದೆಲ್ಲ ಎಲ್ಲಿ ಬರುತ್ತೆ, CPU ನಲ್ಲೇ ಬರುತ್ತೆ. ಬಿಕಾಸ್ ಆಲ್ ದಿ ಇನ್ಸ್ಟ್ರಕ್ಷನ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇನ್ ದಿ CPU ಓನ್ಲಿ. ನೆಕ್ಸ್ಟ್ CPU ನಲ್ಲಿ ಏನೇನ್ ಬರುತ್ತೆ ಅಂದ್ರೆ ಕಂಟ್ರೋಲ್ ಯೂನಿಟ್, ALU ಆಸ್ ವೆಲ್ ಆಸ್ ಮೆಮೊರಿ ಯೂನಿಟ್. ಕಂಟ್ರೋಲ್ ಯೂನಿಟ್ ಫಾರ್ ಆಲ್ ಆಪರೇಷನ್ಸ್ ಎಲ್ಲಿ ಆಗುತ್ತೆ ಅಂತಂದ್ರೆ ಕಂಟ್ರೋಲ್ ಯೂನಿಟ್ ಅಲ್ಲಿ ಆಗುತ್ತೆ. ALU ಏನ್ ಮಾಡುತ್ತೆ, ಮ್ಯಾಥಮೆಟಿಕ್ಸ್ ಅಂಡ್ ಲಾಜಿಕಲ್ ಆಪರೇಷನ್ಸ್ ಎಲ್ಲಿ ನಡೆಯುತ್ತೆ ಅಂತಂದ್ರೆ ALU ದಲ್ಲಿ ನಡೆಯುತ್ತೆ. ಆಸ್ ವೆಲ್ ಆಸ್ ಮೆಮೊರಿ ಯೂನಿಟ್ ಅಂತಂದ್ರೆ ಇಟ್ ವಿಲ್ ಹೋಲ್ಡ್ ಡಾಟಾ ಕರೆಂಟ್ಲಿ ಇನ್ ಯೂಸ್, ಅಂದ್ರೆ ನಾವು ಯಾವ್ದು ಯೂಸ್ ಮಾಡ್ತಾ ಇದೀವಿ ಅದೆಲ್ಲ ಎಲ್ಲಿ
ಸ್ಟೋರ್ ಆಗಿರುತ್ತೆ ಅಂದ್ರೆ ಮೆಮೊರಿ ಯೂನಿಟ್ ರಿಜಿಸ್ಟರ್ಸ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ಟುಗೆದರ್ ಕಂಟ್ರೋಲ್ ಯೂನಿಟ್ ಪ್ಲಸ್ ALU ಆಸ್ ವೆಲ್ ಆಸ್ ಮೆಮೊರಿ ಯೂನಿಟ್ ಆಲ್ ಟುಗೆದರ್ ಮೇಕ್ ಅಪ್ ದಿ CPU. ದ ಪ್ರೊಸೆಸಿಂಗ್ ಇಸ್ ನಥಿಂಗ್ ಬಟ್ ಹಾರ್ಟ್ ಆಫ್ ಇಟ್. ನೋಡೋಣ ಔಟ್ಪುಟ್ ಡಿವೈಸಸ್. ನಿಮ್ಗೆಲ್ಲ ಗೊತ್ತು ಇನ್ಪುಟ್ ಔಟ್ಪುಟ್ ಆಲ್ಮೋಸ್ಟ್ ಇಟ್ಸ್ ಆಲ್ ಲೈಕ್ ಈಸಿ ಆಗಿರುತ್ತೆ. ಔಟ್ಪುಟ್ ಡಿವೈಸಸ್ ಯಾವ್ಯಾವು? ಮಾನಿಟರ್. ಯಾಕೆ ಯೂಸ್ ಮಾಡ್ತೀವಿ? ಟು ಡಿಸ್ಪ್ಲೇ ದಿ ಟೆಸ್ಟ್ ಇಮೇಜಸ್ ಅಂಡ್ ವಿಡಿಯೋ ವಿಜುವಲಿ ಅಂದ್ರೆ ನೋಡೋದಕ್ಕೆ. ನೆಕ್ಸ್ಟ್ ಪ್ರಿಂಟರ್ ಲೈಕ್ ಹಾರ್ಡ್ ಕಾಪಿನ ತಗೊಳೋಕೆ. ನೆಕ್ಸ್ಟ್ ಸ್ಪೀಕರ್ಸ್ ಸೌಂಡ್ಸ್ ನ ಕೇಳೋಕೆ. ಪ್ರಾಜೆಕ್ಟರ್ಸ್ ಲೈಕ್ ಮೂವೀಸ್ ಆರ್ ದೊಡ್ಡ ದೊಡ್ಡ ಸ್ಕ್ರೀನ್ ಬೇಕು ನೋಡೋಕೆ ಅಂತಂದ್ರೆ ವಿ ವಿಲ್ ಯೂಸ್ ದಿ ಪ್ರಾಜೆಕ್ಟರ್ಸ್. ಅಂಡ್ ಪ್ಲಾಟರ್ಸ್ ಪ್ರಿಂಟ್ಸ್ ಲಾರ್ಜ್ ಸ್ಕೇಲ್ ಡ್ರಾಯಿಂಗ್ ಅಂಡ್ ಡಿಸೈನ್ಸ್. ಓಕೆ, ನೆಕ್ಸ್ಟ್ ಪ್ರೈಮರಿ ಮೆಮೊರಿ. ಅದರಲ್ಲಿ 2 ಟೈಪ್ಸ್ ಇದೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಆಸ್ ವೆಲ್ ಆಸ್ ರೀಡ್ ಓನ್ಲಿ ಮೆಮೊರಿ ಅಂತ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಂದ್ರೆ ಇಟ್ಸ್ ಅ ಟೆಂಪ್ರವರಿ, ಅಂದ್ರೆ ಯಾವಾಗ ಕರೆಂಟ್ ಆಫ್ ಆಗುತ್ತೆ ಡಾಟಾ ಏನಾಗಿರಲ್ಲ, ಸ್ಟೋರ್ ಆಗಿರಲ್ಲ. ಅಂಡ್ ಸ್ಟೋರ್ಸ್ ಕರೆಂಟ್ಲಿ ರನ್ನಿಂಗ್ ಪ್ರೋಗ್ರಾಮ್ ಅಂತಂದ್ರೆ ಏನ್ ಮಾಡುತ್ತೆ, ಜಸ್ಟ್ ಏನ್ ಸ್ಟೋರ್ ಆಗುತ್ತೆ, ನಾವು ಕರೆಂಟ್ಲಿ ರನ್ನಿಂಗ್ ಪ್ರೋಗ್ರಾಮ್ ನ ಸ್ಟೋರ್ ಆಗಿರುತ್ತೆ. ಡಾಟಾ ಇಸ್ ಲಾಸ್ಟ್ ವೆನ್ ಪವರ್ ಇಸ್ ಆಫ್. ಕರೆಂಟ್ ಹೋದ ತಕ್ಷಣ ಏನಾಗುತ್ತೆ, ಡಾಟಾ ಲಾಸ್ಟ್ ಆಗುತ್ತೆ. ನೆಕ್ಸ್ಟ್ ರೀಡ್ ಓನ್ಲಿ ಮೆಮೊರಿ. ನೀವೇ ಟ್ರೈ ಮಾಡಿ ಆನ್ಸರ್ ಮಾಡೋಕೆ, ಬಿಕಾಸ್ ಆಲ್ರೆಡಿ ನಾನು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಬಗ್ಗೆ ಹೇಳಿದೀನಿ. ರೀಡ್ ಓನ್ಲಿ ಮೆಮೊರಿ ಜಸ್ಟ್ ಅಪೋಸಿಟ್ ಟು ದಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಲೈಕ್ ಇದು ನಾವೇನ್ ಮಾಡ್ತೀವಿ, ಔಟ್ಸೈಡ್ ನಿಂದ ಕನೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹಾರ್ಡ್ ಡಿಸ್ಕ್, ಸಾಲಿಡ್ ಸ್ಟೇಟ್ ಡ್ರೈವ್ or SSD, pen drives, CD, DVD and cloud storage. These are the large capacity. Okay, coming to the software system and applications, there are 2 types. First of all, system software and application software. System software ಅಲ್ಲಿ ಏನ್ ಮಾಡ್ತೈತೆ ಅಂದ್ರೆ it will manages and controls the hardware, runs the computer itself. And examples Windows, Linux, Mac OS. Application software helps user to perform a specific task and built for the end users. And example MS Word, Chrome, games as well as PowerPoints, like that thing. Computer, like there are super computers, mainframe computers, servers, personal computers, mobile devices and embedded systems. Like other definitions you will get easy word ಅಲ್ಲಿ ಇದೆ, ನಿಮ್ಗೆ ಅರ್ಥ ಆಗುತ್ತೆ. just read once, you can understand it easily. okay na? ಓಕೆ, ಜನರೇಷನ್ಸ್ ಆಫ್ ಎ ಕಂಪ್ಯೂಟರ್ ಅಂದ್ರೆ ಯಾವ್ಯಾವ ಜನರೇಷನ್ ಅಲ್ಲಿ ಯಾವ್ಯಾವ ಕಂಪ್ಯೂಟರ್ಸ್ ಬಂತು ಅಂದ್ರೆ ದೇರ್ ಆರ್ ಲೈಕ್ 5 ಜನರೇಷನ್ ಇದೆ. ಲೈಕ್ ಫಸ್ಟ್ ಜನರೇಷನ್ ಅಲ್ಲಿ ಏನ್ ಮಾಡ್ತೀವಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಯೂಸ್ ಮಾಡ್ತೀವಿ ಇನ್ ದಿ ಇಯರ್ ಆಫ್ 1940 to 56. ಲೈಕ್ ಸೆಕೆಂಡ್ ಲೈಕ್ ಟ್ರಾನ್ಸಿಸ್ಟರ್ ಬಂತು. ನೆಕ್ಸ್ಟ್ ಥರ್ಡ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, fourth microprocessors, and in fifth like now we are in fifth generation 2010 to at present we are going to use this fifth generation. And ಯಾಕೆ ಈ ಜನರೇಷನ್ಸ್ ನ ಮಾಡಿದ್ರು ಅಂತಂದ್ರೆ ಲೈಕ್ ಈಚ್ ಜನರೇಷನ್ ಬ್ರಾಡ್ ಸ್ಮಾಲರ್ ಇನ್ ಸೈಜ್ ಅಂಡ್ ಬಜೆಟ್ ಫ್ರೆಂಡ್ಲಿ ಆಸ್ ವೆಲ್ ಆಸ್ ಲೋವರ್ ಕಾಸ್ಟ್ ಅಂಡ್ ಗ್ರೇಟ್ ರೀಡಬಿಲಿಟಿ ಅಂಡ್ ಹೈಯರ್ ಸ್ಪೀಡ್. ಮೂವಿಂಗ್ ಟು ದಿ ಅಪ್ಲಿಕೇಶನ್ಸ್ ಆಫ್ ಎ ಕಂಪ್ಯೂಟರ್. ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ ತುಂಬಾ ತಲ್ಲಿ ನಾವೇನ್ ಮಾಡ್ತೇವೆ, ಈಗಿನ ಕಾಲದಲ್ಲಿ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ ಫಾರ್ ಎಜುಕೇಶನ್ ಪರ್ಪೋಸ್ ಆಗಿರ್ಬೋದು, ಬಿಸಿನೆಸ್ ಪರ್ಪೋಸ್ ಆಗಿರ್ಬೋದು, ಹೆಲ್ತ್ ಕೇರ್ ನಲ್ಲಿ ಯೂಸ್ ಮಾಡ್ತೀವಿ, ಬ್ಯಾಂಕಿಂಗ್ ಪರ್ಪೋಸ್ ಅಂಡ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಲೈಕ್ ಮೂವೀಸ್ ನೋಡೋದಕ್ಕೂ ನಾವೇನ್ ಮಾಡ್ತಾ ಇದೀವಿ, ಕಂಪ್ಯೂಟರ್ಸ್ ನ ಯೂಸ್ ಮಾಡ್ತೇವೆ. ಆಸ್ ವೆಲ್ ಆಸ್ ಕಮ್ಯುನಿಕೇಶನ್ಗೂ ಲೈಕ್ ಕಮ್ಯುನಿಕೇಶನ್ಸ್ಗೂ ನಾವೇನ್ ಮಾಡ್ತಾ ಇದೀವಿ, ಈ ಕಂಪ್ಯೂಟರ್ಸ್ ನ ನಾವು ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಕಮಿಂಗ್ ಟು ದಿ ಅಡ್ವಾಂಟೇಜಸ್ ಆಫ್ ಎ ಕಂಪ್ಯೂಟರ್. ತುಂಬಾ ಅಡ್ವಾಂಟೇಜಸ್ ಇದೆ, ಲೈಕ್ ಸ್ಪೀಡ್ ಆಗಿರ್ಬೋದು, ಅಕ್ಯುರೇಸಿ, ಸ್ಟೋರೇಜ್ ಡಿವೈಸಸ್ ಅಂಡ್ ಆಟೋಮೇಶನ್. ಅಂದ್ರೆ ಆಟೋಮೇಶನ್ ಅಂದ್ರೆ ಪರ್ಫಾರ್ಮ್ಸ್ ರಿಪೀಟೆಡ್ಲಿ ಟಾಸ್ಕ್ ವಿತೌಟ್ ಎನಿ ಸೂಪರ್ವೈಸರ್. ಅಂದ್ರೆ ನಾವು ಇರ್ಲಾರ್ದೆ ಅದೇನ್ ಮಾಡುತ್ತೆ, ಜಸ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ರೆ ಆಯ್ತು, ಅದ್ರ ಪಾಡಿಗೆ ಅದು ಕರೆಂಟ್ ಇದ್ರೆ ಸಾಕು ಕಂಟಿನ್ಯೂ ಆಗಿ ಟಾಸ್ಕ್ ಏನ್ ಕೊಟ್ಟಿರ್ತೀವಿ ಅದು ಮಾಡುತ್ತೆ. ಅಂಡ್ ಕನೆಕ್ಟಿವಿಟಿ ಅಂಡ್ ಮಲ್ಟಿ ಟಾಸ್ಕಿಂಗು ಇದೇನ್ ಅಟ್ ದಿ ಸೇಮ್ ಟೈಮ್ ಇಟ್ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್ ಅಂಡ್ ಸೆವೆರಲ್ ಟಾಸ್ಕ್ಸ್. Next coming to the disadvantages of a computer, like no original thinking. ಅಂತಂದ್ರೆ ಏನು, ನಾವು ಇನ್ಸ್ಟ್ರಕ್ಷನ್ಸ್ ಏನ್ ಕೊಟ್ಟಿರ್ತೀವಿ ಅದ್ರ ಪ್ರಕಾರ ಅದೇನ್ ಮಾಡುತ್ತೆ, ಕ್ಯಾಲ್ಕುಲೇಷನ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಕೊಡುತ್ತೆ, ಬಟ್ ಅದರದೇ ಆದಂತ ಓನ್ ಥಿಂಕಿಂಗ್ ಎಬಿಲಿಟಿ ಅದಕ್ಕಿಲ್ಲ. ನೆಕ್ಸ್ಟ್ ಹೆಲ್ತ್ ಇಶ್ಯೂಸ್, ಲೈಕ್ ನಮ್ಗೆ ಏನಾಗುತ್ತೆ, ಹೆಲ್ತ್ ಇಶ್ಯೂಸ್ ಆಗುತ್ತೆ ಲೈಕ್ ಬೈ ಯೂಸಿಂಗ್ ದಿ ಕಂಪ್ಯೂಟರ್. ಅದ್ರ ಸ್ಕಿನ್ ನಮ್ ಕಣ್ಣಿಗೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಜಾಬ್ ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ ಆಟೋಮೇಶನ್ ಕ್ಯಾನ್ ರಿಪ್ಲೇಸ್ ಸರ್ಟನ್ ಮ್ಯಾನ್ಯುವಲ್ ಜಾಬ್ಸ್. ಅಂದ್ರೆ ಲೈಕ್
ಹ್ಯೂಮನ್ಸಿಗೇನು ಜಾಬ್ ಲೆಸ್ ಆಗುತ್ತೆ, ಬಿಕಾಸ್ ಕಂಪ್ಯೂಟರೇ ಅಷ್ಟು ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಮಲ್ಟಿ ಟಾಸ್ಕ್ ಅಂತಂದ್ರೆ ಹ್ಯೂಮನ್ಸ್ ನೀಡ್ ಬೇಕಾಗಂಗಿಲ್ಲ. ಸೊ ಅದೇನ್ ಮಾಡುತ್ತೆ, ಜಾಬ್ ನ ಡಿಸ್ಪ್ಲೇಸ್ಮೆಂಟ್ ಮಾಡುತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿ ರಿಸ್ಕ್. ನೆಕ್ಸ್ಟ್ ಡಿಪೆಂಡೆನ್ಸಿ ಅಂದ್ರೆ ಲೈಕ್ ಓವರ್ ರಿಲಯನ್ಸ್ ಕ್ಯಾನ್ ರೆಡ್ಯೂಸ್ ಬೇಸಿಕ್ ಮ್ಯಾನ್ಯುವಲ್ ಸ್ಕಿಲ್ಸ್. ಅಂದ್ರೆ ನಾವ್ ಏನ್ ಮಾಡ್ತಾ ಇದ್ವಿ, ಲೈಕ್ ಕಂಪ್ಲೀಟ್ಲಿ ವಿ ಆರ್ ಡಿಪೆಂಡಿಂಗ್ ಆನ್ ದಿ ಕಂಪ್ಯೂಟರ್ಸ್, ಬಿಕಾಸ್ ನಮ್ಗೆ ಥಿಂಕಿಂಗ್ ಪವರ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ ಬಿಕಾಸ್ ಆಫ್ ಯೂಸಿಂಗ್ ದಿಸ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಕಾಸ್ಟ್, ಲೈಕ್ ಡಿಪೆಂಡಿಂಗ್ ಅಪಾನ್ ದಿ ಅಕ್ಯುರಸಿ ಅಂಡ್ ಸ್ಪೀಡ್, ಕಾಸ್ಟ್ ಏನಾಗುತ್ತೆ, ಹೈ ಆಗುತ್ತೆ, ಲೋ ಆಗುತ್ತೆ, ಅಂಡ್ ಎಕ್ಸ್ಪೆನ್ಸಿವ್ ಟು ಬೈ ಅಂಡ್ ಮೇಂಟೈನ್. ವಾಟ್ ಈಸ್ ಕಂಪ್ಯೂಟರ್ ಅದು ಹೇಳ್ಬೇಕಾದ್ರೆ ಲೈಕ್ ಇನ್ಪುಟ್, ಇಟ್ ವಿಲ್ ಲೈಕ್ ಕೀಬೋರ್ಡ್ ಇಂದ ನಾವು ಡಾಟಾ ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ಪ್ರೋಸೆಸ್, ನೆಕ್ಸ್ಟ್ ಔಟ್ಪುಟ್ ಡಿಸೈರ್ಡ್, ಅಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಪ್ರೋಸೆಸ್ ಆದ ತಕ್ಷಣ ಅದೇನಾಗುತ್ತೆ, ಸ್ಟೋರ್ ಆಗ್ಬಿಟ್ಟು ನಮ್ಗೆ ಏನಾಗುತ್ತೆ, ಡಿಸೈರ್ಡ್ ಔಟ್ಪುಟ್ ಕೊಡುತ್ತೆ. ನಾವು ಲೈಕ್ ರಿಯಲ್ ಟೈಮ್ ಎಕ್ಸಾಂಪಲ್ ಕೊಡೋಣ. ಫಾರ್ ಎಕ್ಸಾಂಪಲ್ ಲೈಕ್ ಎ.ಟಿ.ಎಂ ನೀವು ಆಲ್ರೆಡಿ ಯೂಸ್ ಮಾಡಿರ್ತೀರಾ ಆಲ್ಮೋಸ್ಟ್. ಲೈಕ್ ಎ.ಟಿ.ಎಂ ಏನಂದ್ರೆ ಫಸ್ಟ್ ನೀವು ಇನ್ಸರ್ಟ್ ಮಾಡ್ತೀರಲ್ವಾ, ಅದಕ್ಕೆ ಏನಂತ ಕರಿತೀವಿ, ಲೈಕ್ ಇನ್ಪುಟ್ ಅಂತ ಕರಿತೀವಿ. ಆಫ್ಟರ್ ಇನ್ಸರ್ಟಿಂಗ್ ಲೈಕ್ ಪಿನ್ ಪಾಸ್ವರ್ಡ್ ಹಾಕ್ತೀರಿ ನೀವು, ಅಂಡ್ ಎಷ್ಟು ಬೇಕು ಅಮೌಂಟ್ ಅನ್ನೋದು ನೀವೇನ್ ಮಾಡ್ತೀರಾ ಅಲ್ಲಿ ಎ.ಟಿ.ಎಂ ನಲ್ಲಿ ಟೈಪ್ ಮಾಡ್ತೀರಾ. ಇಟ್ಸ್ ಗೋಯಿಂಗ್ ಟು ಬಿ ಆಸ್ ಇನ್ಪುಟ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೋಸೆಸ್ ಏನ್ ಮಾಡ್ತೀವಿ ಅಂದ್ರೆ ಲೈಕ್ ನಿಮ್ ಬ್ಯಾಂಕ್ ಅಕೌಂಟ್ ನ ಏನ್ ಮಾಡುತ್ತೆ, ವೆರಿಫೈ ಮಾಡುತ್ತೆ, ಅದಕ್ಕೆ ಪ್ರೋಸೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೋರ್ ಮಾಡುತ್ತೆ, ನಿಮ್ದು ಅಕೌಂಟ್ ಡೀಟೇಲ್ಸ್ ಏನಿದೆ ಅದು ಚೆಕ್ ಮಾಡ್ಬಿಟ್ಟು ಅಗೇನೆಸ್ಟ್ ಇಷ್ಟ ಅಂದ್ರೆ ಲೈಕ್ ಬ್ಯಾಂಕ್ ಹೋಲ್ಡರ್ಸ್ ಏನಿರುತ್ತಾರೆ ಅದ್ರದ್ದು ಸ್ಟೋರೇಜ್ ರೆಕಾರ್ಡ್ಸ್ ನ ತಗೊಂಡ್ಬಿಟ್ಟು ಇದೇನ್ ಮಾಡುತ್ತೆ, ಸ್ಟೋರೇಜ್ ಮಾಡುತ್ತೆ. ಆಸ್ ವೆಲ್ ಆಸ್ ನಿಮ್ಗೆ ಕ್ಯಾಶ್ ಡಿಸ್ಪ್ಯಾಚ್ ಆಗಿದೆ ಅಂತ ಏನ್ ಮಾಡುತ್ತೆ, ಔಟ್ಪುಟ್ ಬರುತ್ತೆ. ಇದರಿಂದ ನೀವೇನ್ ಕಲಿತೀರಿ ಅಂತಂದ್ರೆ like every computer applications follows the same basic and input process output pattern. ಅಂದ್ರೆ ಪ್ರತಿಯೊಂದು ಕಂಪ್ಯೂಟರ್ಸ್ ಏನ್ ವರ್ಕ್ ಮಾಡುತ್ತೆ ಅಂದ್ರೆ ಫಸ್ಟ್ ಇನ್ಪುಟ್ ತಗೊಳುತ್ತೆ, ಅದನ್ನ ಪ್ರೋಸೆಸ್ ಮಾಡುತ್ತೆ, ಆಮೇಲೆ ಏನ್ ಮಾಡುತ್ತೆ, ಸ್ಟೋರ್ ಆಗ್ಬಿಟ್ಟು ನಿಮ್ಗೆ ಔಟ್ಪುಟ್ ಕೊಡುತ್ತೆ. ಓಕೆ, ಕ್ವಿಕ್ ರಿವಿಷನ್ ಅಂತಂದ್ರೆ ಇಷ್ಟೊತ್ತನ ನಾವೇನ್ ನೋಡಿದ್ವಿ ಅಲ್ಲ ಅದನ್ನೆಲ್ಲ ಲೈಕ್ ಒಂದ್ ಸ್ಲೈಡ್ ಅಲ್ಲಿ ನೋಡೋಣ. ಫಸ್ಟ್ ಕಂಪ್ಯೂಟರ್ ಅರ್ಥ ಏನಂತ ತಿಳ್ಕೊಂಡಿ, ಲೈಕ್ ಸಿಂಪಲ್ ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ರಿಸೀವ್ಸ್ ದಿ ಡಾಟಾ ಅಂಡ್ ಪ್ರೋಸೆಸ್ ಇಟ್ ಅಂಡ್ ಸ್ಟೋರ್ಸ್ ಇಟ್ ಅಂಡ್ ಗಿವ್ಸ್ ದಿ ಅಕ್ಯುರೇಟ್ ಆನ್ಸರ್. ನೆಕ್ಸ್ಟ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಬಗ್ಗೆ ನೋಡಿದ್ವಿ, ಲೈಕ್ ಫಿಸಿಕಲ್ ಪಾರ್ಟ್ಸ್ ಪ್ಲಸ್ ಇನ್ಸ್ಟ್ರಕ್ಷನ್ಸ್ ಈಸ್ ನಥಿಂಗ್ ಬಟ್ ಅ ಕಂಪ್ಯೂಟರ್ ಸಿಸ್ಟಮ್. ನೆಕ್ಸ್ಟ್ CPU is a brain of a computer, as well as these things are called as heart of a computer. Next RAM versus ROM ನೋಡಿದೀವಿ, ಅಂಡ್ ಸ್ಟೋರೇಜ್ ಲೈಕ್ HDD ಅಂಡ್ SSD ಎಲ್ಲ ನೋಡಿದೀವಿ. ನೆಕ್ಸ್ಟ್ IPO ಸೈಕಲ್, ಲೈಕ್ ಯಾವ ತರ ಲೆಸನ್ ಅಲ್ಲಿ ನೋಡಿದ್ವಿ ಲಾಸ್ಟ್ ಸ್ಲೈಡ್ ಅಲ್ಲಿ, ಲೈಕ್ ಯಾವ ತರ ಬೇಸಿಕ್ ಆಗಿ ನಮ್ಗೆ ಔಟ್ಪುಟ್ ಬರುತ್ತೆ, ಯಾವ ತರ ಇರುತ್ತೆ, ಲೈಕ್ ಪ್ಯಾಟರ್ನ್ ಏನಿದೆ ನಮ್ಗೆ ಔಟ್ಪುಟ್ ಬರೋಕೆ ಅನ್ನೋದು ಲೈಕ್ ರೀಸೆಂಟ್ ಆಗಿ ನಾವು ನೋಡಿದ್ವಿ. 5 ಸಿಂಪಲ್ ಕ್ವಶನ್ಸ್ ಇದೆ. ಆಫ್ಟರ್ ವಿಡಿಯೋ ವಾಚ್ ಆದ್ಮೇಲೆ ಲೈಕ್ ನೀವೇನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ಸ್ ನ ತಿಳಿಸಿ. Like which unit of the CPU performs calculations? Second question, which memory is a volatile? Means lost when the power is off. ಇದು already ನಾನು ಹೇಳಿದ್ದೀನಿ, like RAM, ROM ಅಲ್ಲಿ. Next, a keyboard is an example of. Next, which generation of a computer introduced microprocessors? Next, coming to the 5th question, like it's simple. Data that has been processed and given meaning is called. Simple ಆಗಿದೆ, like 5 questions ಇದೆ. Comment box ಅಲ್ಲಿ answers ನ ಕಮೆಂಟ್ ಮಾಡಿ. ಓಕೆ, ಐ ಹೋಪ್ ಆಲ್ ಯು ಅಂಡರ್ಸ್ಟ್ಯಾಂಡ್ ಬೇಸಿಕ್ಸ್ ಆಫ್ ಎ ಕಂಪ್ಯೂಟರ್ ಅಂಡ್ ಕ್ವಶನ್ಸ್ ಇದೆ, ತಪ್ಪದೆ ನೀವು ಆನ್ಸರ್ಸ್ ನ ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ದಿ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.